ಏನ್ ಮಂತ್ರ ನೀನು ಎರಡೆರಡು ಫೋನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊಂಡು ಕೂತಿದ್ಯಾ? ನನಗೆ ಸುಶಾಂತ್ ಮೆಸೇಜ್ ಕಳಿಸಿದ್ದಾನೆ. ನನ್ನ ಮಿಸ್ ಮಾಡ್ಕೋತಿದ್ದಾನೆ. ಹ ಏನ್ ಹೇಳ್ತಿದ್ಯಾ? ಇವಾಗಿನವರೆಗೂ ಅವ್ನು ನನ್ನ ಜೊತೆಗೆ ಕಾಂಟ್ಯಾಕ್ಟ್ಗಿದ್ದಾನೆ. ಹೌದಾ? ಇನ್ನು ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲೇ. ನಿಂಗೆ ಅರ್ಥ ಆಗಿಲ್ಲ ಅಂದ್ರೂ ಆ ಶಾಂತಿಗೆ ಅರ್ಥ ಆಗತ್ತೆ. ಏನ್ ಹೇಳ್ತಿದ್ಯಾ ಮಂತ್ರ? ಈ ತರ ಎಲ್ಲ ಮೆಸೇಜ್ ಮಾಡೋವಾಗ ಮಾಡಿ ಸುಶಾಂತ್ ನಾನು ಇನ್ನು ಚಾಟ್ ಮಾಡ್ತಿದೀವಿ ಅಂತ ಸ್ಕ್ರೀನ್ ಶಾಟ್ ತೆಗೆದು ಶಾಂತಿ ಕಳಿಸ್ತೇನೆ. ಏನ್ ಮಂತ್ರ ನಿಂದು ಹೊಸ ಪ್ಲಾನು? ನೀನ್ ಬಂದ್ಮೇಲೆ ನನ್ ಜೀವನದಲ್ಲಿ ಪ್ರೀತಿ ಬಂತು ಮಂತ್ರ. ಹೌದಾ ಸುಶಾಂತ್, ಈ ಮಾತ್ ನಿಜಾನಾ? ಮಂತ್ರ, ಯಾಕೆ ಕಣ್ಣಲ್ಲಿ ನೀರು? ಈ ತರ ಮೆಸೇಜ್ಗಳನ್ನ ಸುಶಾಂತ್ ನನ್ಗೆ ತುಂಬಾ ಸಲ ಕಳಿಸ್ತಿದ್ದ. ಆದ್ರೆ ಇವತ್ತು ನಮ್ಮಿಬ್ರ ಮಧ್ಯೆ ಆ ಲವ್ ಕಾನ್ವರ್ಸೇಷನ್ ತುಂಬಾ ನೆನಪಾಗ್ತಿದೆ. ಏನ್ ಮಂತ್ರ ನೀನು ಇನ್ನು ನೀನು ಅವನ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಾ? ಆದ್ರೆ ಈಗ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ನಾನು ನಿಜವಾಗ್ಲೂ ಸುಶಾಂತ್ನ ಲವ್ ಮಾಡ್ದೆ. ಜೀವನ ಪೂರ್ತಿ ಅವನ ಜೊತೆ ಹಾಯಾಗಿರ್ಬೇಕು ಅಂತ ಆಸೆ ಪಟ್ಟೆ. ಇನ್ನೂ ಏನೇನೋ ಕನ್ಸ್ಕೊಂಡಿದ್ದೆ. ಆದ್ರೆ ಅದ್ಯಾವುದು ನಡೀಲಿಲ್ಲ. ಹೇಗ್ ನಾನು 0ಇಂದ ಶುರು ಮಾಡಿದ್ನು, ಆದ್ರೆ ಇವತ್ತು ವಾಪಸ್ 0ಗೆ ಬಂದು ನಿಂತಿದ್ದೀನಿ. ಏ ಮಂತ್ರ, ಫೀಲ್ ಮಾಡ್ಕೋಬೇಡ್ವೆ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ನನ್ನಿಂದ ನೋಡಕ್ಕಾಗಲ್ಲ. ನಾನು ಅವನ ಮೇಲೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದೆ, ಎಲ್ಲಾನು ಸುಳ್ಳು ಮಾಡ್ಬಿಟ್ಟ. ಅವನಿಗೆ ಎಷ್ಟು ಈಸಿ ಆಗೋಯ್ತು. ಪ್ರೀತಿ ಅನ್ನೋದು ಅಷ್ಟು ಸಿಂಪಲ್ಲ. ಆದ್ರೆ ನನ್ನನ್ನ ನಡು ದಾರಿಲೇ ಬಿಡ್ತಾನೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮಂತ್ರ, ಕೂಲ್ ಮಂತ್ರ. ನೀನು ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿರು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಎಲ್ಲನೂ ಸರಿ ಹೋಗುತ್ತೆ. ಒಂದ್ ನಿಮಿಷ ಇರು, ಬಂದೆ. ಕಿಡ್ನಾಪ್ ಮಾಡಿ ಖುಷಿಯಾಗಿ ಆಟ ಆಡಿಸ್ತಿದ್ದಾಳಲ್ವಾ, ಅದೇ ಶಾಂತಿ. ಅಂದ್ರೆ ನನ್ನ ಫ್ರೆಂಡ್. ಅವಳ ಮದ್ವೆ. ಶಾಂತಿ ಮದ್ವೆ ಅಂತ ಹೇಳ್ತಿದ್ದಾರೆ. ಅವಳ ಮದ್ವೆ ಆದ್ರೆ ಇವ್ರ್ಯಾಕೆ ನನ್ನ ಕರ್ಕೊಂಡ್ ಬಂದು ಕೂಡ ಹಾಕ್ಬೇಕು? ಚಿನ್ನು ಅವಳ ಬಗ್ಗೆ ಹೇಳಿದಾಗ ಒಳ್ಳೆ ಭಾವನೆ ಬರ್ತಿತ್ತು. ಆದ್ರೆ ಇವ್ರುಗಳು ಮಾಡ್ತಿರೋದು ನೋಡಿದ್ರೆ ಕೋಪ ಜಾಸ್ತಿ ಆಗ್ತದೆ. ಏನ್ ನಡೀತಿದೆ? ಇವರೆಲ್ಲ ಯಾರು? ಚಿನ್ನು ನನ್ನ ಮುಂದೆ ಏನಾದರೂ ನಾಟಕ ಆಡದ್ನಾ? ಇಲ್ವಲ್ಲ. ಅವನ ಮಾತುಗಳನ್ನ ಕೇಳಿದ್ರೆ ಅವ್ನು ನಾಟಕ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ. ಆದರೆ ಇವ್ರುಗಳು ಯಾರು? ಇವ್ರುಗಳಿಗೂ ಆ ಚಿನ್ನುಗೂ ಏನಾದರೂ ಸಂಬಂಧ ಇದೆಯಾ ಇಲ್ವಾ? ಶಾಂತಿ ಚಿನ್ನು ಹತ್ರ ಒಂಥರ, ಇವಳ ಹತ್ರ ಒಂಥರ ಮಾತಾಡ್ತಿದ್ದಾಳ. ನನಗೇನು ಅರ್ಥ ಆಗ್ತಿಲ್ವೇ. ನೀನ್ ಸುಮ್ನೆ ಇರೋ, ಮುಂದಕ್ಕೆ ಏನಾಗ್ಬೇಕು ಅಂತ ನಾನು ನೋಡ್ಕೊತೀನಿ. ಹಾಮ್ಮ, ನೋಡಮ್ಮ, ನಮಗ್ ಕಾಫಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಟಿನ ಕಡೆಯವ್ರಿಗೆ ಮೊದಲು ಕಾಫಿ ಕೊಡು. ಅವ್ರೇನಾದ್ರೂ ನೀವು ಕರೆಕ್ಟಾಗಿ ಕಾಫಿ ಕೊಟ್ಟಿಲ್ಲ ಅಂತ ಎದ್ದೋದ್ರೆ? ಏನಮ್ಮ ನೀನು? ಅಲ್ಲ, ನಮ್ ಸಾಧನ ಏನೋ ತಮಾಷೆಗೆ ಒಂದೆರಡು ಮಾತಾಡಿದ್ದಕ್ಕೆ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಲ್ಲ. ಅಲ್ಲಮ್ಮ, ಯಾವ್ದು ತಮಾಷೆ ಯಾವ್ದು ಸೀರಿಯಸ್ ಅಂತ ಯಾರಿಗೆ ಗೊತ್ತಾಗತ್ತೆ?
ಇದೇ ತಮಾಷೆ ವಿಷಯನ ಗಂಡಿನ ಕಡೆರು ಕೋಪ ಮಾಡ್ಕೊಂಡು ಮಂಟಪದಿಂದ ಹೊರಗಡೆ ಹೊಂಟೋದ್ರೆ ಮದ್ವೆ ನಿಂತಂಗೆನೆ. ಮದ್ವೆ ನಿಂತೋದ್ರೆ ವೀರಣ್ಣವ್ರ ಮರ್ಯಾದೆ ಹೋಗಲ್ವಾ? ಛೆ ಬಿಡ್ತು ಅನ್ನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ದೊಡ್ಡ ಮಾತು ಯಾಕೆ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ. ಸರಿ ಬಿಡಿ, ಸಾರಿ. ನಾನೇ ಅವ್ರಿಗೆ ಕಾಫಿ ಕೊಡ್ತೀನಿ. ಸಾಧನಾ ಅವರೇ ಸಾರಿ, ತಪ್ಪು ತಿಳ್ಕೊಬೇಡಿ. ಅಯ್ಯೋ ಅಯ್ಯೋ, ಏನ್ರಿ ನೀವು? ಗೊತ್ತಾಗಲ್ವಾ? ಅಲ್ಲ, ನಾನು ಹೇಳ್ತಾನೆ ಇದೀನಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ದೆ ಬಿಸಿ ಬಿಸಿ ಕಾಫಿನ ನನ್ನ ಸೊಸೆ ಕೈ ಮೇಲೆ ಚೆಲ್ಬಿಟ್ರಲ್ಲ ನೀವು. ಅದು ನಾನ್ ಬೇಕಂತ ಏನ್ ಮಾಡ್ಲಿಲ್ಲ. ನೀವ್ ಗೊತ್ತಿದ್ದೆ ಮಾಡಿದ್ದು, ಬೇಕು ಅಂತಾನೆ ಮಾಡಿದ್ದು, ನಮ್ಗೆ ಅರ್ಥ ಆಗ್ತಿದೆ. ಅಲ್ಲಮ್ಮ, ಯಾರಾದ್ರೂ ಬೇಕಂತ ಏನಾರ ಮಾಡ್ತಾರ? ಅದೇನ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಯಾರಾದ್ರೂ ಬೇಕು ಅಂತ ಕಾಫಿ ಚೆಲ್ತಾರ? ಅಲ್ಲ, ನಿಮ್ಗೂ ನಮ್ಗೆ ಏನಾದ್ರೂ ಹಳೆ ದ್ವೇಷನ ಇದೆ ನೋಡಿ. ಸುಮ್ನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ಸುಕ್ಕು, ಬಿಟ್ಬಿಡಮ್ಮ. ಗೊತ್ತಿಲ್ಲದೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ಯಾಕೆ ದೊಡ್ಡದು ಮಾಡೋದು? ರತ್ನಮ್ಮ, ಏನದು ಆ ಥರ ಜಗಳ ನಡೀತಿದೆ? ಮದ್ವೆ ಮನೆ ಅಂದ್ಮೇಲೆ ಗಲಾಟೆ ಮಾಮೂಲಿ ಕಣಮ್ಮ. ಗಲಾಟೆ ಇಲ್ಲ ಅಂದ್ರೆ ಅದನ್ನ ಯಾರಾದ್ರೂ ಮದ್ವೆ ಮನೆ ಅಂತಾರ? ಮದ್ವೆ ಮನೆ ಅಂದ್ಮೇಲೆ ಗಲಾಟೆ ಇರ್ಬೇಕು, ಗದ್ದಲ ಇರ್ಬೇಕು, ಸಂಭ್ರಮ ಇರ್ಬೇಕು. ಇದೆಲ್ಲದಕ್ಕೂ ಸಮಾಧಾನ ಮಾಡೋರು ಒಬ್ರು ಇರ್ಬೇಕು. ಅಲ್ಲ ಕಣಮ್ಮ, ಯಾರವರು ಅಂತ? ಅವರು ನಮ್ಮ ಅಣ್ಣ ಇದಾರಲ್ಲ, ಹಾ, ಅವರ ದೂರದ ಸಂಬಂಧಿಕರು. ಓಹೋ, ನಿಮ್ಮ ಅಕ್ಕ ಬಂದಿದ್ರಲ್ಲ ಓದ್ಸಲ, ಆ ಥರನಾ? ಅವ್ರ ತರ ಅಂತಾನೂ ಹೇಳ್ಬೋದು, ಅವ್ರಿಗಿಂತ ಒಂದ್ ಕೈ ಮೇಲು ಅಂತಾನೂ ಹೇಳ್ಬೋದು. ಒಟ್ಟು ನಿಮ್ ಕಡೆಯವರೆಲ್ಲ ಜಗಳ ಗಂಟ್ರು ಅನ್ನು. ರತ್ನಮ್ಮ, ನಾನು ಹೇಳಿದ್ದು ನಿಮ್ಮ ಅಣ್ಣ. ಅವ್ರ ಕಡೆಯವರೆಲ್ಲ ಜಗಳ ಗಂಟ್ರು ಅಂತ. ನಿಮ್ಮ ಅಣ್ಣನ್ ನೋಡಿದ್ರೆ ಗೊತ್ತಾಗತ್ತೆ ಕಣಮ್ಮ, ಜಗಳ ಗಂಟ್ರು. ರತ್ನಮ್ಮ, ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಅಷ್ಟೇ ರತ್ನಮ್ಮ. ಆಯ್ತಾಯ್ತಾಯ್ತು, ಮಾತಾಡಲ್ಲ. ನೀನ್ ನಡಿಯಮ್ಮ, ನಡಿ. ಅವ್ರು ಜಗಳ ಮಾಡ್ಕೋತಾರೆ, ನೀನ್ ನಡಿಯಮ್ಮ, ನಡಿ. ನಾನೇನ್ ಬೇಕಂತ ಏನ್ ಮಾಡಿಲ್ಲ. ಆಯ್ತಮ್ಮ, ಇಟ್ಸ್ ಓಕೆ. ನಾನು ಹೇಳಿದ್ದೀನಲ್ವಾ, ಮದುವೆ ಮನೇಲಿ ಈ ತರ ಸಣ್ಣ ಪುಟ್ಟದೆಲ್ಲ ಆಗ್ತಿರುತ್ತೆ. ಅದನ್ನ ದೊಡ್ಡದು ಮಾಡಕ್ ಹೋಗ್ಬಾರ್ದು. ಸಣ್ಣ ಹೋಗು, ಬಟ್ಟೆ ತೊಳ್ಕೊಂಬ ಹೋಗು. ನಡಿ ಸುಕ್ಕು. ಕ್ಷಮಿಸ್ಬಿಡಿಮಾ.